ರಣಭೀಕರ ಸ್ವರೂಪ ಪಡೆದುಕೊಂಡಿರುವಂತಹ ಮಧ್ಯಪ್ರಾಚ್ಯ ಯುದ್ಧ. ಹಾರ್ಮುಜ್ ಜಲಸಂಧಿ ಬುಡಕ್ಕೆ ಬಾಂಬ್ ದಾಳಿ. ಇನ್ನು ಇರಾನ್ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಅಟ್ಯಾಕ್ ಮಾಡಿದೆ. ರಣಭೀಕರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಮಧ್ಯಪ್ರಾಚ್ಯದ ಯುದ್ಧ. ದಿನೇ ದಿನೇ ಹಾರ್ಮುಜ್ ಜಲಸಂಧಿ ಬುಡಕ್ಕೆ ಇದೀಗ ಬಾಂಬ್ ದಾಳಿ. ಇರಾನ್ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಅಮೆರಿಕ ಅಟ್ಯಾಕ್ ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ದಕ್ಕೆ ಇದೀಗ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದೆ. ತೈಲ ಹಡಗುಗಳ ಓಡಾಟಕ್ಕೆ ಬ್ರೇಕ್ ಹಾಕಿರುವಂತಹ ಇರಾನ್ ಬಂಕರ್ ಬಸ್ಟರ್ ಬಾಂಬ್ ಬಳಸಿ ಅಮೆರಿಕ ಅಟ್ಯಾಕ್ ಮಾಡಿದೆ. ಇರಾನಿನ ಕ್ಷಿಪಣಿ ತಾಳಗಳನ್ನ ಒಡೆದು ಹಾಕಿದೀವಿ, ಪೆನೆಟ್ರೇಟರ್ ಬಾಂಬ್ ಹಾಕಿದೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಹೇಳ್ತಾ ಇದೆ. ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹತ್ಯೆ, ಇದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ರಣಭೀಕರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಮಧ್ಯಪ್ರಾಚ್ಯದ ಯುದ್ಧ. ಬಾಂಬ್ ದಾಳಿ, ಕ್ಷಿಪಣಿಗಳ ಪ್ರಯೋಗ ನಡೀತಾನೆ ಇರುವಂಥದ್ದು, ನಿಲ್ತಾನೆ ಇಲ್ಲ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ದಕ್ಕೆ ಇದೀಗ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸಾಕಷ್ಟು ಸಾವು ನೋವುಗಳು, ಹಾನಿಗಳು ಉಂಟಾಗ್ತಾ ಇದೆ. ಯುದ್ಧದ ಎಫೆಕ್ಟ್ ಸಾಕಷ್ಟು ರಾಷ್ಟ್ರಗಳಿಗೂ ಕೂಡ ತಟ್ಟಿರುವಂಥದ್ದು, ದೇಶಗಳಿಗೂ ಕೂಡ. ಇರಾನಿನ ಕ್ಷಿಪಣಿ ತಾಣಗಳನ್ನ ಕಂಪ್ಲೀಟ್ ಆಗಿ ಉಡೀಸ್ ಮಾಡೋದಕ್ಕೆ ಇದೀಗ ಅಮೆರಿಕ ಮುಂದಾಗ್ತಾ ಇದೆ. ಪೆನೆಟ್ರೇಟೆಡ್ ಬಾಂಬ್ ನ ಬಳಸಿ, ಬಂಕರ್ ಬಸ್ಟರ್ ಅನ್ನುವಂತಹ ಬಾಂಬ್ ಅನ್ನ ಬಳಸಿ ಅಮೆರಿಕ ಇರಾನ್ ಅನ್ನ ಅಟ್ಯಾಕ್ ಮಾಡ್ತಾ ಇದೆ. ಅಂದ್ರೆ ಮೇನ್ಲಿ ಇರಾನಿನ ಕ್ಷಿಪಣಿ ತಾಳಗಳನ್ನ ಹೊಡೆದು ಹಾಕಿದೀವಿ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು. ಪೆನೆಟ್ರೇಟರ್ ಬಾಂಬ್ ಹಾಕಿದೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಹೇಳ್ತಾ ಇದೆ. ಇರಾನ್ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇದೀಗ ಅಮೆರಿಕ ಅಟ್ಯಾಕ್ ಮಾಡಿರುವಂಥದ್ದು. ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದಕ್ಕಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದೆ ಅಮೆರಿಕ. ಕಂಟಿನ್ಯೂಸ್ಲಿ ಬಾಂಬ್ ದಾಳಿಯನ್ನ ನಡೆಸ್ತಾ ಇದೆ. ಬಂಕರ್ ಬಸ್ಟರ್ ಬಾಂಬ್ ಅನ್ನ ಬಳಸಿ ಇದೀಗ ಕಂಪ್ಲೀಟ್ ಆಗಿ ಕ್ಷಿಪಣಿಗಳ ಗೌಡನ್ನ ಆಗಿರ್ಬೋದು, ರಾಕೆಟ್ಗಳ ಗೌಡನ್ನ ಆಗಿರ್ಬೋದು, ಎಲ್ಲವನ್ನು ಕೂಡ ನಾಶ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಅಮೆರಿಕ. ಮತ್ತೊಂದು ಕಡೆ ಲಾರಿಜಾನಿ ಹತ್ಯೆಯನ್ನು ಕೂಡ ದೃಢಪಡಿಸಿದೆ ಇರಾನ್. ಇರಾನ್ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹತ್ಯೆ ಆಗಿರ್ತಾರೆ. ಸೊ ಅದು ಕೂಡ ದೃಢಪಟ್ಟಿರುವಂಥದ್ದು. ರಣಭೀಕರ ಸ್ವರೂಪ ಪಡೆದುಕೊಳ್ತಾ ಇದೆ ಮಧ್ಯಪ್ರಾಚ್ಯದ ಯುದ್ಧ. ದಿನೇ ದಿನೇ ಸಾಕಷ್ಟು ಸಾವು ನೋವುಗಳು, ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಬೋದು, ಕ್ಷಿಪಣಿಗಳನ್ನು ಅಡಗಿಸಿಟ್ಟಿರುವಂತಹ ಗೋಡೌನ್ಗಳಾಗಿರ್ಬೋದು, ಮುಂಬೈ, ದುಬೈ ಮತ್ತು ಏರ್ಪೋರ್ಟ್ಸ್ ಆಗಿರ್ಬೋದು, ಸರ್ವೋಚ್ಚ ನಾಯಕ ಓಡಾಡ್ತಿದ್ದಂತಹ ಏರ್ಲೈನ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾಶ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸಾಕಷ್ಟು ಅಮಾಯಕ ಜನರು ಬಲಿಯಾಗ್ತಾ ಇದ್ದಾರೆ ಈ ಒಂದು ಯುದ್ಧದಲ್ಲಿ. ಪೆನೆಟ್ರೇಟರ್ ಬಾಂಬನ್ನು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಅಮೆರಿಕ ಸ್ಪಷ್ಟಪಡಿಸ್ತಾ ಇದೆ. ಮತ್ತೊಂದು ಕಡೆ ಲಾರಿಜಾನಿ ಹತ್ಯೆಯನ್ನ ಇರಾನ್ ದೃಢಪಡಿಸಿದೆ. ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹತ್ಯೆ ಆಗಿರುತ್ತೆ. ಸೊ ಅದು ಕೂಡ ಇದೀಗ ದೃಢಪಟ್ಟಿದೆ, ಇರಾನ್ ಕಡೆಯಿಂದ ದೃಢಪಡಿಸಲಾಗಿದೆ. ರಣಭೀಕರ ಸ್ವರೂಪವನ್ನು ದಿನೇ ದಿನೇ ಪಡೆದುಕೊಳ್ತಾ ಇರುವಂಥದ್ದು ಈ ಮಧ್ಯಪ್ರಾಚ್ಯದ ಯುದ್ಧ. ಘನಘೋರ ಯುದ್ಧ ಮುಂದುವರಿತಾನೆ ಇದೆ. ಯಾವಾಗ ಇದಕ್ಕೆ ಫುಲ್ ಸ್ಟಾಪ್ ಬೀಳುತ್ತೋ ಅಂತ ಹೇಳ್ಬಿಟ್ಟು ಜನಸಾಮಾನ್ಯರು ಕಾಯ್ತಾ ಇರುವಂಥದ್ದು. ಯುದ್ಧದ ಎಫೆಕ್ಟ್ ದೇಶಗಳಿಗೂ ಕೂಡ ತಟ್ತಾ ಇದೆ. ಭಾರತದಲ್ಲೂ ಕೂಡ ಗ್ಯಾಸ್ ಅಭಾವ ಆಗಿರ್ಬೋದು, ತೈಲಗಳಾಗಿರ್ಬೋದು, ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ಹೋಟೆಲ್ಗಳು ಬಂದಾಗ್ತಾ ಇದೆ. ಗ್ಯಾಸನ್ನು ಸ್ಟಾಕ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಿಗ್ತಾ ಇಲ್ಲ. ಎಷ್ಟು ಸಾವಿರಕ್ಕಿಂತ ಜಾಸ್ತಿ ಸಾವಿರಾರು ರೂಪಾಯಿ ಕೊಟ್ಟರೂ ಕೂಡ ಗ್ಯಾಸ್ ಖರೀದಿಗೆ ಸಿಗ್ತಾ ಇಲ್ಲ. ಸೊ ಈ ರೀತಿಯಾದಂತಹ ಯುದ್ಧದ ಎಫೆಕ್ಟ್ ಇಲ್ಲೂ ಕೂಡ ತಟ್ತಾ ಇರುವ